ಇನ್ನು ಆಪರೇಷನ್ ಅಲರ್ಟ್ ಕೂಡ ಶುರು ಆಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ಅಲರ್ಟ್ ಆಪರೇಷನ್ ಶುರು ಆಗಿದೆ. ಕಾಂಗ್ರೆಸ್ ಅತೃಪ್ತ ಮಲಕೆಗೆ ದೊಡ್ಡ ಪ್ರಮಾಣದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಯತ್ನ ನಡೆಸಿದ್ದಾರೆ. ಅತೃಪ್ತರ ಮೇಲೆ ಗುಪ್ತ ಇಲಾಖೆ ಕೂಡ ಕಣ್ಣಿಟ್ಟಿದೆ. ಇವರ ಚಲನವಲನಗಳು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಡಿ.ಕೆ. ಶಿವಕುಮಾರ್, ದಿನೇಶ್ ಗುಂಡೂರಾವ್ ನಿರಂತರವಾಗಿ ಪ್ರಯತ್ನ ನಡೀತಿದೆ. ಅವರನ್ನು ಸಂಪರ್ಕಿಸಿ ಅವರನ್ನು ಮನವೊಲಿಸುವ ಪ್ರಯತ್ನದಲ್ಲಿ ಈಗ ಘಟನಾಘಟಿ ನಾಯಕರು ಮುಂದಾಗಿದ್ದಾರೆ. ಶೀಘ್ರದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ, ನಿಮ್ಗೆ ನ್ಯಾಯ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ, ಯಾವುದೇ ರೀತಿಯ ಸಾಹಸಕ್ಕೆ ಕೈ ಹಾಕಬೇಡಿ, ಎಲ್ಲರೂ ಕೂಡ ನ್ಯಾಯ ಒದಗಿಸುವ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೆಯೇ ಡಿ.ಕೆ. ಶಿವಕುಮಾರ್ ಮತ್ತು ಪ್ರಮುಖ ನಾಯಕರು ಈ ಅತೃಪ್ತರ ಜೊತೆಗೆ ಸಂಪರ್ಕ ಮಾಡಿ ಅವರನ್ನ ಮನವೊಲಿಸುವ ಪ್ರಯತ್ನದಲ್ಲಿದ್ದಾರೆ. ಪರಿಹಾರ ಇದೇ ಇದೆ, ಯಾರೂ ಕೂಡ ಆ ರೀತಿಯ ರಾಜಕೀಯವಾದಂಥ ದುಸ್ಸಾಹಸಕ್ಕೆ ಹೋಗಬೇಡಿ ಅನ್ನುವಂಥ ಮನವಿ ಮಾಡ್ಕೊಂಡಿದ್ದಾರೆ. ಶಾಸಕ ಸಭೆಗೆ ಸಿಎಂ ಕುಮಾರಸ್ವಾಮಿ ಬರ್ತಾ ಇದ್ದಾರೆ. ಅಲ್ಲಿ ನಿಮ್ಮೆಲ್ಲ ನೋವುಗಳನ್ನು, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಅನುದಾನ ಇರ್ಬೋದು, ಏನೆಲ್ಲ ಸಮಸ್ಯೆಗಳಲ್ಲಿ ಚರ್ಚೆ ಮಾಡೋಣ, ಅಲ್ಲಿಗೆ ಬನ್ನಿ, ವರ್ಗಾವಣೆ ಪಟ್ಟಿಯನ್ನು ಕೂಡ ಮಾಡ್ಕೊಂಡು ಬನ್ನಿ. ಸ್ವತಃ ಕುಮಾರಸ್ವಾಮಿ ಅವರು ಆ ಸಭೆಯಲ್ಲಿ ಇರ್ತಾರೆ, ಎಲ್ಲವೂ ಕೂಡ ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಸಲಹೆಯನ್ನು ಮತ್ತು ಮನವಿಯನ್ನು ಈ ಪ್ರಮುಖ ನಾಯಕರು ಕಾಂಗ್ರೆಸ್ನ ಅತೃಪ್ತ ಶಾಸಕರಿಗೆ ಮಾಡ್ತಾರೆ. ಹಾಗಾದ್ರೆ ಬನ್ನಿ, ಎಲ್ಲ ವಿದ್ಯಮಾನಗಳ ಬಗ್ಗೆ ಮಾತಾಡಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನಂದ ಪಟೇಲ್ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ. ಚಿದಾನಂದ ಪಟೇಲ್, ಒಂದ್ ಕಡೆ ಆಪರೇಷನ್ ಕಮಲ, ಇನ್ನೊಂದು ಕಡೆ ರಿವರ್ಸ್ ಆಪರೇಷನ್, ಮತ್ತೊಂದು ಕಡೆ ಈಗ ಅತೃಪ್ತರ ಮನವೊಲಿಸುವಂತ ಒಂದು ಏನು ಆಪರೇಷನ್ ಕೂಡ ನಡೀತಿದೆ. ಹಾಗಿದ್ರೆ ನಿನ್ನೆ ನ್ಯೂಸ್ 18 ಕನ್ನಡದಲ್ಲಿ ಬಂದಂತ ವರದಿಯ ನಂತರ ಇವತ್ತು ಕಾಂಗ್ರೆಸ್ ಅಲ್ಲಿ ಆಗಿರ್ತಕ್ಕಂಥ ವಿದ್ಯಮಾನಗಳು, ಒಂದ್ ಕಡೆ ರಮೇಶ್ ಜಾರಕಿಹೊಳಿ ನೇರವಾಗಿ ಹೆಸರು ಎಳೆದೇ ಇದ್ರು ಕೂಡ ಡೈರೆಕ್ಟ್ ಆಗಿನೇ ಡಿ.ಕೆ. ಶಿವಕುಮಾರ್ನ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ನನ್ನ ಮೇಲೆ ಯಾರು ಬೇಕಾದ್ರೂ ಪ್ರಹಾರ ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಅತೃಪ್ತರ ಮನಸ್ಥಿತಿಗಳನ್ನು ಅರಿತು ಅವರನ್ನ ಮನವೊಲಿಸುವ ಪ್ರಯತ್ನ ನಡೀತಿದೆ. ಹಾಗಿದ್ರೆ ಕಾಂಗ್ರೆಸ್ನ ಅತೃಪ್ತರ ಈ ಬೆಳವಣಿಗೆಗಳು ಕಾಂಗ್ರೆಸ್ ನಾಯಕರು ತಲೆ ಕೆಡಿಸಿದೆ. ಹಾಗಿದ್ರೆ ಏನಿದು ಈಗಿನ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರು ನಿರತರಾಗಿರೋದು? ಲಕ್ಷ್ಮಣ್ ಕಾಂಗ್ರೆಸ್ ಇರತಕ್ಕಂಥ ಬಹುತೇಕ ಶಾಸಕರಿಗೆ ಜೆಡಿಎಸ್ ಜೊತೆಗಿನ ಸರ್ಕಾರ ಬೇಡ, ಆದ್ರೆ ಕಾಂಗ್ರೆಸ್ನ ಕೆಲ ನಾಯಕರುಗಳಿಗೆ ಲೋಕಸಭೆ ಚುನಾವಣೆವರೆಗೂ ಈ ಮೈತ್ರಿ ಸರ್ಕಾರ ಬೇಕಾಗಿದೆ. ಯಾಕಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿಯಾಗಿ ಚುನಾವಣೆಗೆ ಹೋಗಬೇಕು, ಆ ಮುಖಾಂತರ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕನ್ನೋದು ಅವರ ಉಮೇದಿ. ಹಾಗಾಗಿ ಅಲ್ಲಿವರೆಗೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಎಲ್ಲವನ್ನು ಕೂಡ ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡು ಬಂದಿರುವಂತದ್ದು ಮತ್ತು ಈ ಸಂಬಂಧಪಟ್ಟಾಗೆ ತಮ್ಮ ಬಳಿ ಬರ್ತಕ್ಕಂಥ ಅತೃಪ್ತ ಶಾಸಕರುಗಳು ಕೂಡ ಲೋಕಸಭೆವರೆಗೆ ಸುಮ್ಮನೇರಿ ಅಂತ ಹೇಳಿರುವಂತದ್ದು. ಆದ್ರೆ ಬಹಳಷ್ಟು ಕೆಲವು ಶಾಸಕರುಗಳಿಗೆ ಸಚಿವ ಸ್ಥಾನದ ಉಮೇದಿ ಆರಂಭವಾಗಿರುವಂತದ್ದು, ಬಹಳಷ್ಟು ಆಕಾಂಕ್ಷಿಗಳಿರುವಂತದ್ದು. ಜೊತೆಗೆ ಈಗಾಗಲೇ ಸಂಪುಟದಲ್ಲಿ ಕಾಂಗ್ರೆಸ್ನಿಂದ ಖಾಲಿ ಇರತಕ್ಕಂಥದ್ದು ಕೇವಲ 6 ಸ್ಥಾನಗಳು, ಆಕಾಂಕ್ಷಿಗಳು 18ಕ್ಕೂ ಹೆಚ್ಚು ಸ್ಥಾನಗಳಿರುವಂತದ್ದು. ಹಾಗಾಗಿ ಬಹುತೇಕ ಎಲ್ಲರೂ ಕೂಡ ನನಗೆ ಸಚಿವ ಸ್ಥಾನ ಬೇಕು ಅಂತ ಇರುವಂತದ್ದು. ಆದ್ರೆ ಕಾಂಗ್ರೆಸ್ಗೆ ಅವಕಾಶ ಇರುವಂತದ್ದು 6 ಸ್ಥಾನಗಳಲ್ಲಿ ಮಾತ್ರ ತುಂಬಾ ಅವಕಾಶ ಇರುವಂತದ್ದು. ಹಾಗಾಗಿ ಬಹುತೇಕ ಶಾಸಕರು ಈಗಾಗಲೇ ಬಿಜೆಪಿ ನಾಯಕರೊಂದಿಗೆ ಸಂಪರ್ಕದಲ್ಲಿರುವಂತದ್ದು. ಜೊತೆಗೆ ಸಂಬಂಧಪಟ್ಟಾಗೆ ಗುಪ್ತಚರ ಇಲಾಖೆಯಿಂದ ನಿರಂತರವಾಗಿ ಮಾಹಿತಿಯನ್ನು ಕೂಡ ಸರ್ಕಾರ ಪಡೆದಿರುವಂತದ್ದು ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಬಹುದೊಡ್ಡ ಅಂದ್ರೆ ಪವರ್ಫುಲ್ ಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕೂಡ ಇವರೆಲ್ಲರನ್ನು ಕೂಡ ಈಗಾಗಲೇ ಚಲನವನ್ನು ಕೂಡ ಗಮನಿಸುತ್ತಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ನ್ಯೂಸ್ 18 ಕನ್ನಡ ಕೂಡ ಆಪರೇಷನ್ ಕಮಲಕ್ಕೆ ಅಂದ್ರೆ ಫೈನಲ್ ಆಪರೇಷನ್ ಕಮಲಕ್ಕೆ ಬಿಜೆಪಿ ಎಂಟ್ರಿ ಆಗಿದೆ ಎಂಬ ಸುದ್ದಿಯನ್ನ ಮಾಡಿತ್ತು. ಆ ಸುದ್ದಿಯ ಬೆನ್ನತ್ತಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಅತೃಪ್ತರು ಯಾರೆಲ್ಲ ಇದ್ದಾರೆ ಅವರಿಗೆ ದೂರವಾಣಿ ಕರೆ ಮಾಡಲಿಕ್ಕೆ ಆರಂಭಿಸುತ್ತಾರೆ. ಲಕ್ಷ್ಮಣ್ ಹುಗಾರ್ ಅದರಲ್ಲಿ ಪ್ರಮುಖವಾಗಿ ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡಿದರೆ, ಪ್ರಮುಖವಾಗಿ ಈಗಾಗಲೇ ನಿಮ್ಮೆಲ್ಲ ಸಮಸ್ಯೆಗಳನ್ನ ವರ್ಗಾವಣೆ ವಿಚಾರ ಇರಬಹುದು, ಅನುದಾನ ವಿಚಾರ ಇರಬಹುದು, ಎಲ್ಲವನ್ನು ಕೂಡ ಪಟ್ಟಿ ಮಾಡ್ಕೊಂಡು ಬನ್ನಿ. 8ನೇ ತಾರೀಕು ಸ್ವತಃ ಮುಖ್ಯಮಂತ್ರಿಗಳನ್ನೇ ನಾವು ಕಾಂಗ್ರೆಸ್ನ ಶಾಸಕರ ಸಭೆ ಕರಿತೀವಿ, ಅಲ್ಲಿ ಮುಖಸ್ತುತಿಯಲ್ಲಿ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿಯುತ್ತೆ, ಯಾರು ಕೂಡ ದುಡುಕು ನಿರ್ಧಾರ ತೆಗೆದುಕೊಳ್ಬೇಡಿ. ಮತ್ತು ಬೆಳಗಾವಿ ಅಧಿವೇಶನಕ್ಕೂ ಮುಂಚೆ ಸಂಪುಟ ಹಾಗಿದ್ರೆ ಚಿದಾನಂದ ಪಟೇಲ್, ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಆಪರೇಷನ್ ಕಮಲ, ರಿವರ್ಸ್ ಆಪರೇಷನ್ ಎರಡೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುತ್ತೆ, ಆ ಆಪರೇಷನ್ ಅಲ್ಲಿ ಭಾಗಿಯಾಗ್ತಾರೆ. ಹಾಗಿದ್ರೆ ಸದನದಲ್ಲಿ ಈ ಒಂದು ಅತೃಪ್ತಿ ಬಂಡಾಯ ಸ್ಫೋಟ ಆಗುವ ಸಾಧ್ಯತೆ ಇದೆಯಾ, ಅಥವಾ ಅದಕ್ಕೆ ಮುಲಾಮು ಕಂಡುಹಿಡಿತಾ ಇದ್ದೀರಾ ಕಾಂಗ್ರೆಸ್ ಜೆಡಿಎಸ್ ನಾಯಕರು? ಲಕ್ಷ್ಮಣ್ ಇದಕ್ಕೆ ಮುಲಾಮಿಗಾಗಿ ಈಗ ಸ್ವತಃ ಮುಖ್ಯಮಂತ್ರಿಗಳನ್ನೇ ಕಾಂಗ್ರೆಸ್ ಶಾಸಕರ ಸಭೆಗೆ ಕರೆಸುತ್ತಿರುವಂತದ್ದು ಮತ್ತು ಮುಖಸ್ತುತಿ ಕಾಂಗ್ರೆಸ್ ಶಾಸಕರ ಅಹವಾಲು ಮತ್ತು ಅಳಲನ್ನ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸೋದು. ಆ ಮುಖಾಂತರ ನೋಡಿ ನಿಮ್ಮ ಆಡಳಿತದಿಂದ ನಮ್ಮ ಶಾಸಕರು ಯಾವ ರೀತಿ ಬಂಡೇಳ್ತಿದ್ದಾರೆ, ಯಾವ ರೀತಿ ಅತೃಪ್ತಿಯನ್ನು ಹೊರಾಗ್ತಿದ್ದಾರೆ, ಯಾವ ರೀತಿ ಅಸಮಾಧಾನ ಆಗ್ತಿದೆ, ಅವರಿಗೆ ಯಾಕೆ ಅನುದಾನ ಸಿಗ್ತಿಲ್ಲ ಅನ್ನೋದನ್ನ ಮುಖ್ಯಮಂತ್ರಿ ಮುಂದೆ ಹೇಳಿಸುವ ಮುಖಾಂತರ ಇಡೀ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಬುದ್ಧಿವಂತಿಕೆಯಿಂದ ಈ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಕೆಲವೊಂದು ಕಡೆ ಬೆಳಗಾವಿ ಅಧಿವೇಶನದಲ್ಲಿ ಈ ಆಪರೇಷನ್ ಕಮಲ ವಿಚಾರ ಆಡಳಿತ ಮತ್ತು ವಿಪಕ್ಷದ ನಡುವೆ ದೊಡ್ಡ ಮಟ್ಟದ ಸದ್ದು ಗದ್ದಲಕ್ಕೆ ಎಡೆ ಮಾಡಿಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಚಿದಾನಂದ ಪಟೇಲ್, ಧನ್ಯವಾದ. ಚಿದಾನಂದ ಪಟೇಲ್ ಮಾಹಿತಿ ಕೊಡ್ತಾ ಇದ್ರು. ಇದು ಕಾಂಗ್ರೆಸ್ನಲ್ಲಿ ಅತೃಪ್ತಿ ಏನಿದೆ ಅದು ನೇರವಾಗಿ ಸಿಎಂ ಅವರನ್ನ ಕರೆಸುವ ಮೂಲಕ ಅದಕ್ಕೆ ಶಮನ ಮಾಡುವ ಪ್ರಯತ್ನ ನಡೀತದೆ. ಹಾಗಿದ್ರೂ ಕೂಡ ಕಾಂಗ್ರೆಸ್ ಅತೃಪ್ತ ನಾಯಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು. ಈ ಮಧ್ಯೆ ಸಿಎಂ ಕುಮಾರಸ್ವಾಮಿ ಕೂಡ ರೆಸಾರ್ಟ್ ರಾಜಕಾರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೆಸಾರ್ಟ್ ರಾಜಕೀಯ ನಡೀಲಿ, ರೆಸಾರ್ಟ್ಗಳು ನಡಿಬೇಕಲ್ಲ, ಅವು ಮುಚ್ಕೊಂಡು ಹೋಗ್ತವೆ, ಸೊ ಯಾರಿಗೂ ತೊಂದರೆ ಇಲ್ಲ, ರೆಸಾರ್ಟ್ ರಾಜಕಾರಣಕ್ಕೆ ನಾವು ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಅದು ನಡೀಲಿ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಒಂದು ರೀತಿಯ ವ್ಯಂಗ್ಯವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಇವತ್ತು ರೆಸಾರ್ಟ್ಗಳು ನಡಿಬೇಕಲ್ಲ,
ರೆಸಾರ್ಟ್ಗಳು ನಡೀಬೇಕು, ಅದರಿಂದ ನಡೆಸ್ತಾ ತೊಂದರೆ. ಇವತ್ತು ರೆಸಾರ್ಟ್ಗಳು ನಡೀಬೇಕಲ್ಲ, ರೆಸಾರ್ಟ್ಗಳು ನಡೀಬೇಕು, ಅದರಿಂದ ನಡೆಸ್ತಾ ತೊಂದರೆ. ಅವರಿಬ್ರು ಭೇಟಿ ಆಗಿರೋದು ಒಂದು ರಾಜಕೀಯದಲ್ಲಿ ಏನು ಸಂಚಲನವೋ ಏನೋ ಅದೆಲ್ಲ ಅವ್ರವ್ರ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಕೊತಾರೆ. ಇನ್ನು ಅತೃಪ್ತ ಕಾಂಗ್ರೆಸ್ ನಾಯಕರು ಬಿಜೆಪಿ ಮನೆ ಬಾಗಿಲು ತಡ್ತಾ ಇದ್ದಾರೆ. ಬಿಜೆಪಿ ಸಂಪರ್ಕದಲ್ಲಿರೋ ಒಂದು ವಿದ್ಯಮಾನದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯಿಸಿದರೆ, ಯಾರು ಎಲ್ಲಿ ಬೇಕೋ ಹೋಗ್ಬೋದ್ರೆ ಯಾರು ಕೂಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅನ್ನುವಂತ ಮಾತನಾಡಿದ್ದಾರೆ ಗುಂಡೂರಾವ್. 10 ಜನ 50 ಜನ ಹೋಗಿರ್ಬೋದು. ಯಾಕೆ 10ಕ್ಕೆ PC ಪಾಟೀಲ್ ಹೆಸರಿತ್ತು, ಈಗ ತಾನೇ ನಮ್ಮ ಜೊತೆ ಅಲ್ಲೇ ಕೂತ್ಕೊಂಡಿದ್ರು. ಆಮೇಲೆ ಸಂಗಮೇಶ್ವರ್ ಹೆಸರಿತ್ತು, ಅವ್ರು ನಂಗೆ ಈಗ ತಾನೇ ಫೋನ್ ಮಾಡಿದ್ರು, ಏನು ಸರ್ ನನಗೆ ಗೊತ್ತಿಲ್ಲ ನನ್ನ ಹೆಸರು ಯಾಕೆ ಹಾಕಿದ್ದಾರೆ ಅಂತ. MTB ನಾಗರಾಜ್ ಅವರು ಫೋನ್ ಮಾಡಿದ್ರು, ಅವರು ನಾ ಇಲ್ಲೇ ಇದ್ದೀನಿ ಸರ್ ಮನೇಲಿ ಅಂತ ಹೇಳಿದ್ರು. ಅದಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಯಾರು ಹೋಗಿದ್ದಾರೆ ಅಂತ. ಬಟ್ ಹೋಗಿದ್ರು ಕೂಡ ಬಾಂಬೆಗೆ ಏನು ತಪ್ಪೇನಿದೆ, ಬಾಂಬೆ ಏನು ಹೋಗ್ಬಾರ್ದು ನೋಡಿ. ಇವೆಲ್ಲ ಪದೇ ಪದೇ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು. ಯಾರು ಕೂಡ ಹೋಗೋದಿಲ್ಲ. ಮಂತ್ರಿಮಂಡಲ ರಚನೆ ಆಗ್ತಾ ವಿಸ್ತರಣೆ ಆಗ್ತಾ ಇದೆ, ನಿಗಮ ಮಂಡಳಿಗಳು ನೇಮಕ ಮಾಡ್ತಾ ಇದೀವಿ. ಯಾಕಂದ್ರೆ ಈ ತರ ಮನೆಗೆ ಹೋಗಿದ ತಕ್ಷಣ ಪಕ್ಷ ಸೇರ್ತಾ ಇದ್ದಾರೆ, ಪಕ್ಷ ಬಿಡ್ತಾರೆ ಅಂತ ಹೇಳುವಂಥದ್ದೇನು ಅರ್ಥ ಇಲ್ಲ. ಯಾರೋ ಕೆಲವು ಭೇಟಿ ಮಾಡ್ತಾರೆ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಕೆಲಸಗಳಿಗೆ ಇದ್ದೇ ಇರ್ತದೆ. ಇದು ಸುಮ್ಮನೆ ವದಂತಿಗಳು ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಬಿಡ್ತಾ ಇಲ್ಲ, ಯಾರು ಕೂಡ ಸೇರ್ತಾ ಇಲ್ಲ. ಭದ್ರವಾಗಿದೆ, ಸುಭದ್ರವಾಗಿದೆ ಸರ್ಕಾರ. ಮತ್ತು ಮುಂದಿನ 10ನೇ ತಾರೀಕು ಅಧಿವೇಶನ ಯಶಸ್ವಿಯಾಗಿ ನಡೆಸ್ತೀವಿ. ಶಾಸಕಾಂಗ ಪಕ್ಷದ ಸಭೆ ಕರೀತಾ ಇದ್ದೀವಿ. ಜನತಾದಳದವರು ಕೂಡ ಅವರು ಕೂಡ ಕರೀತಾ ಇದ್ದಾರೆ. ಅದರಿಂದ ಎಲ್ಲ ಸುಸೂತ್ರವಾಗಿ ನಡೀತದೆ. ಈ ಊಹಾಪೋಹಗಳಿಗೆ ಖಂಡನ ಉತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ.